ಹಲೋ, ವೆಲ್ಕಮ್ ಬ್ಯಾಕ್ ಟು ರುಚಿಗಳು. ಇವತ್ತು ನಮ್ಮ ಚಾನಲಲ್ಲಿ ಸ್ಪೆಷಲ್ ಆದ ಅಡುಗೆ ಪುರಿ ಉಪ್ಪಿಟ್ಟು. ಈ ಪುರಿ ಉಪ್ಪಿಟ್ಟಿಗೆ ಮೆಣಸಿನ್ಕಾಯಿ ಬಜ್ಜಿ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪುರಿ ಉಪ್ಪಿಟ್ಟು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ಬೇಕಾದ ಪದಾರ್ಥಗಳು 2 ಈರುಳ್ಳಿ, 1 ಟೊಮೆಟೊ, ಪುರಿ, 5 ಹಸಿ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಮತ್ತು ಎಣ್ಣೆ, ಹಾಗೆ ಪುಟಾಣಿ ಪೌಡರು. ಪುಟಾಣಿನ ಹುರಿದುಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕ್ಕೋಬೇಕು, ಹಾಗೆ ಕರಿಬೇವು ಬೇಕಾಗುತ್ತೆ. ಸೊ ಈಗ ಇದೇನೆಂದರೆ ತುಂಬ ಸಿಂಪಲ್ ಆದ ವಿಡಿಯೋ, ತುಂಬ ಈಸಿ ಅಂದರೆ ಈಸಿಯಾಗಿ ಆಗಿಬಿಡುತ್ತೆ, ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಒಂದು 5-10 ನಿಮಿಷದಲ್ಲಿ ನಿಮ್ಮ ಪುರಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಮೊದಲಿಗೆ ನಾವು ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಯಲ್ಲಿ ಒಂದು 3-4 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಗ್ಗರಣೆ ಸಾಮಗ್ರಿ ಇರುತ್ತಲ್ವ, ಸಾಸಿವೆ, ಜೀರಿಗೆ, ಕರಿಬೇವು ಇವೆಲ್ಲ ಹಾಕ್ಕೋಬೇಕು. ಇದು ದಾವಣಗೆರೆ ಸ್ಪೆಷಲ್ಲು. ದಾವಣಗೆರೆಯಲ್ಲಿ ಇದು ಫೇಮಸ್ ತಿಂಡಿ. ಸೊ ಈಗ ನಾವು ಇದು ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ ಹಾಕಿದ್ದೀವಿ. ಈಗ ಹಸಿ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿನೂ ಹಾಕ್ಕೋಬೇಕು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಈಗ ಎಣ್ಣೆಯಲ್ಲಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಈರುಳ್ಳಿ ಬೆಂದಿದ ನಂತರ ನಾವು ಟೊಮೊಟೊನ ಆ್ಯಡ್ ಮಾಡ್ಕೋಬೋದು. ನೀವು ಪುಟಾಣಿ ಪಪ್ಪು ಇರುತ್ತಲ್ವ, ಪುಟಾಣಿನ ಸ್ವಲ್ಪ ಹುರಿದುಕೊಂಡು ಹಾಗೆ ಲೈಟಾಗಿ ಸುಮ್ಮನೆ ಆಯಿಲ್ ಇದ್ದೀರ ಹುರಿದುಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಇದು ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಸೊ ಕರಿಬೇವು, ಹಸಿ ಕರಿಬೇವು ತುಂಬ ಟೇಸ್ಟ್ ಕೊಡುತ್ತೆ ಅಲ್ವಾ. ಪ್ರತಿಯೊಂದು ಅಡುಗೆಯಲ್ಲೂ ಕರಿಬೇವು ಇಲ್ದಿರ ಅಡುಗೆನೇ ಇಲ್ಲ ಅನಿಸುತ್ತೆ. ಸ್ವಲ್ಪ ಅರಿಶಿನ, ಹಾಕ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಬೇಯ್ದಿದ ತಕ್ಷಣನೇ ನೀವು ಟೊಮೊಟೊ ಹಾಕ್ಕೋಬೋದು. ನಾನಿಲ್ಲಿ ಈ ವಿಡಿಯೋಲ್ಲಿ ಕಂಪ್ಲೀಟಾಗಿ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡಬೇಕು ಅಂತ ತೋರಿಸಿಲ್ಲ. ಅದೆಲ್ರಿಗೂ ಗೊತ್ತಿದ್ದು ಹಾಗೆ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಖಾರ, ಜೀರಿಗೆ ಪುಡಿ ಹಾಕಿ ಒಂದು ಸ್ವಲ್ಪ ಸೋಂಪು, ಉಪ್ಪು, ಸೋಡಾ ಹಾಕಿ ಕಲಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಎಲ್ರಿಗೂ ಗೊತ್ತಿದೆ ಅಲ್ವಾ ಅಂತ ಹೇಳಿ ನಾನು ಈ ವಿಡಿಯೋಲ್ಲಿ ತೋರ್ಸಕ್ಕೆ ಹೋಗಿಲ್ಲ. ಸೊ ಕಡಲೆಪುರಿ ಉಪ್ಪಿಟ್ಟು ಮಾತ್ರ ತೋರಿಸಿದ್ದೀನಿ. ಟೊಮೊಟೊ ಹಾಕಿದ್ದೀನಿ. ಈಗ ಸ್ವಲ್ಪ ಟೊಮೊಟೊ ಬೆಂದಬೇಕು. ನಾನು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಆ ಟೊಮೊಟೊ ಬೇಯೋಷ್ಟರೊಳಗೆ ಈ ಪುರಿ ಇರುತ್ತಲ್ವ, ಕಡಲೆಪುರಿನ ಸ್ವಲ್ಪ ವಾಶ್ ಮಾಡ್ಕೋಬೇಕು. ಅಂದರೆ ನೀರಲ್ಲಿ 1 ಅಥವಾ 2 ನಿಮಿಷ ನೆನೆಸಿಟ್ರೆ ಅದು ವಾಶ್ ಆದಂಗೆ ಇರುತ್ತೆ, ಒಂದು ಸ್ವಲ್ಪ ಮೆತ್ತಗೂ ಇರುತ್ತೆ. ಕಡಲೆಪುರಿನ ನೀರಲ್ಲಿ ನೆನೆಸ್ಬಿಟ್ಟು ನೀರೆಲ್ಲ ತೆಗೆದು ಹಿಂಡಿ ಆಮೇಲೆ ಈ ಒಗ್ಗರಣೆ ಜೊತೆಗೆ ಈ ಕಡಲೆಪುರಿನ ಸೇರಿಸ್ಬೇಕು. 1-2 ನಿಮಿಷ ಸಾಕು, ಜಾಸ್ತಿ ಹೊತ್ತು ಇಡಕ್ಕೆ ಹೋಗಬೇಡಿ. 1-2 ನಿಮಿಷ ಇಟ್ಬಿಟ್ಟು ನೀರಲ್ಲಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ. ಏನಾದರೂ ಕಲ್ಲಿದ್ದರೆ, ಧೂಳು ಏನಾದರೂ ಇದ್ದರೆ ಅದೆಲ್ಲ ಹೋಗಿಬಿಡುತ್ತೆ. ಸೊ ಈಗ ಇದನ್ನು ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಕಡಲೆಪುರಿನ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ. ನಾನು ಒಂದು ಅರ್ಧ kg ಕಡಲೆಪುರಿ ತೊಗೊಂಡಿದ್ದೀನಿ. ಇಲ್ಲಿ 1 kg ಹಾಕಿಲ್ಲ, ಅರ್ಧ kg ಹಾಕಿದ್ದೀನಿ. ಸೊ ಈಗ ಒಂದು ಪ್ಲೇಟಿಗೆ ಎಲ್ಲ ತೊಗೊಂಡು ನೀರು ಇಲ್ದಿರ ಕಡಲೆಪುರಿ ಎಲ್ಲ ಹಿಂಡ್ಕೊಂಡು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಟೊಮೊಟೊ ಬೆಂದಿದ ತಕ್ಷಣ ನಾವು ಈ ಕಡಲೆಪುರಿನ ಹಾಕಿ ಮಿಕ್ಸ್ ಮಾಡಿ. ಈಗ ನಾನು ಮೊದಲಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಡಲೆಪುರಿ
ಹಾಕಿದ ಮೇಲೆನೂ ಹಾಕ್ಕೋಬೋದು ಉಪ್ಪು, ಇಲ್ಲ ನಾನೀಗ ಮೊದಲಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಲ್ಮೋಸ್ಟ್ ಟೊಮೊಟೊ ಎಲ್ಲ ಬೆಂದಿದೆ. ಈಗ ನಾನು ಕಡಲೆಪುರಿ ಏನಿದೆಯೋ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕಡಲೆ ಪುಟಾಣಿ ಪುಡಿ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀವು ಸ್ಟವ್ ಆಫ್ ಮಾಡಿಬಿಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು 1-2 ಸ್ಪೂನು ಪುಟಾಣಿ ಪೌಡರ್ ಹಾಕ್ಕೊತೀನಿ. ಎರಡು ಸ್ಪೂನ್ ಇಲ್ಲ 1.5 ಸ್ಪೂನು ಪುಟಾಣಿ ಪೌಡರು. ನಿಮ್ಮ ಕ್ವಾಂಟಿಟಿ ಎಷ್ಟಿದೆಯೋ ಕಡಲೆಪುರಿಗೆ ಅಷ್ಟು ತಕ್ಕಷ್ಟು ಪುಟಾಣಿ ಪೌಡರ್ ಹಾಕಿ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಈ ಕಡಲೆಪುರಿ ಈ ಪುರಿ ಉಪ್ಪಿಟ್ಟಿಗೆ ಆ ಪುಟಾಣಿ ಪೌಡ್ರೇ ಟೇಸ್ಟ್ ಕೊಡುತ್ತೆ. ಆಮೇಲೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ನೀವು ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದು ತಿಂಡಿಗೆ, ಮಾರ್ನಿಂಗ್ ತಿಂಡಿಗೆ ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆಯೋ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಸಿಂಪಲ್ ಆದ ನಮ್ಮ ವಿಡಿಯೋನ ನೀವು ಎಲ್ಲರೂ ನೋಡಿ ಎಂಕರೇಜ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಒಳ್ಳೆ ರೆಸಿಪೀಸ್ ಎಲ್ಲ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, share and comment and subscribe to our channel.